ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದೇವೇಗೌಡರ ಮೊಮ್ಮಗ ಆದಂಥ ಕುಮಾರಣ್ಣವರ ಮಗರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಬರ್ತ್ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಮಾಜಿ MLCಗಳಾದಂಥ ಶ್ರೀಕಂಠೇಗೌಡರು, ನಮ್ಮ ನಗರಸಭಾಧ್ಯಕ್ಷರಾದಂಥ ನಾಗೇಶ್ ಅಣ್ಣವರು ಹಾಗೂ ರಘುವಣ್ಣವರು ಹಾಗೂ ನಮ್ಮ ಎಲ್ಲ ಮೊಹಮ್ಮದ್ ಅವರು, ಸುಮಾರು ಯಾರು ಅನ್ಯತೆ ಬಸ್ತಾರೆ ಎಲ್ಲ ಮುಖಂಡರು ಹಾಗೂ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು, ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು, ನಗರಸಭಾ ಸದಸ್ಯರೆಲ್ಲರೂ ಒಗ್ಗೂಡಿ ಇವತ್ತು ನಮ್ಮ ನಿಖಿಲಣ್ಣವರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯನ್ನು ಆಚರಿಸಬೇಕು ಅಂತೇಳಿ ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಿ. ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ನಮ್ಮ ಯುವ ನಾಯಕರು, ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲಣ್ಣವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಹಾಗೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರು ಎತ್ತರವಾಗಿ ಬೆಳೆದು ನಮ್ಮೆಲ್ಲ ರೈತರ ಏನು ದೇವೇಗೌಡರ ಅಪ್ಪಾಜಿಯವರು ಕುಮಾರಣ್ಣವರು ಮಾಡಿದಂಥ ಸೇವೆ, ರೈತರು ಮಾಡಿದಂಥ ಸೇವೆ ಅವರು ಸುಧಾ ಮಾಡಲಿ ಅಂತ ಅವ್ರಿಗೊಂದು ಶಕ್ತಿಯನ್ನು ಕೊಡಲಿ ಅಂತ ನಾವೆಲ್ಲ ಸೇರಿ ಅವರು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮದೇ ಮಡಿಲಲ್ಲಿ ಒಂದು ಏನು ಅನ್ನದಾಸೋಹ ಕಾರ್ಯಕ್ರಮ, ಹಾಗೆ ನಮ್ಮ ಪೇಟೆ ಬೀದಿನಲ್ಲಿ ಸಿಹಿ ಹಂಚುವ ಮುಖಾಂತರ ಪೇಟೆ ಬೀದಿನಲ್ಲಿ ಕೇಕ್ ಕಟ್ ಮಾಡಿ ಮತ್ತು ಕಾಳಿಕಾಂಬ ದೇವಸ್ಥಾನ ಪೂಜೆ ಸಲ್ಲಿಸಿಬಿಟ್ಟು ಎಲ್ಲರೂ ಸಂತೋಷದಿಂದ ಎಲ್ಲರೂ ನಾವು ನಿಖಿಲಣ್ಣವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ವಾರಂಟಿಯಾಗಿ ಬೆಳಗ್ಗೆಯಿಂದ ಕೂಡ ಎಲ್ಲರೂ ನಮ್ಮ ಕಾರ್ಯಕರ್ತರು ಮುಖಂಡರು ಜೊತೆಗೂಡಿ ಇವತ್ತು ಒಗ್ಗಟ್ಟಾಗಿ ಆಚರಣೆ ಮಾಡಿದ್ವಿ. ಭಗವಂತ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲಣ್ಣವರಿಗೆ ರಾಜಕೀಯವಾಗಿ ಶಕ್ತಿ ಕೊಡಲಿ, ರೈತರಿಗೆ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿಕ್ಕೆ ಎಲ್ಲರ ಸಹಕಾರ ಆಶೀರ್ವಾದವನ್ನು ಇವರಲ್ಲಿ ಬೇಡ್ತಾ ನಮ್ಮ ಎಲ್ಲ ಮುಖಂಡರು ಇದೇ ಥರ ಒಬ್ಬರಲ್ಲಿ ಸಹಕರಿಸಬೇಕು. ಮುಂದೆ ಬರುವಂಥ ಯಾವುದೇ ಚುನಾವಣೆಯಲ್ಲಿ ಸ್ಥಳೀಯವಾಗಿ ನಮ್ಮ ಕಾರ್ಯಕರ್ತರು ಚುನಾವಣೆ ಇದೆ ಮುಂದೆ, JP ಆಗ್ಬೋದು, TP ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಹಾಗೆ ನಗರಸಭೆ ಆಗ್ಬೋದು, ಎಲ್ಲ ಒಗ್ಗಟ್ಟಾಗಿ ನಾವು ಕೂಡಿ ನಾವು ನಿಖಿಲಣ್ಣವರ ಕೈನ ಬಲಪಡಿಸ್ತೀವಿ, ಅವರಿಗೆ ಒಂದು ಉತ್ತಮ ಸ್ಥಾನ ಸಿಕ್ಕಲಿ ಅದರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಯುವ ನೇತಾರರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ರಾಮಚಂದ್ರಣ್ಣವರು, ಡಿ ರಮೇಶ್ರವರು, ನಾಗೇಶ್ ಅವರು ಸೇರಿದಾಗೆ ಸಿದ್ದರಾಮೇಗೌಡರು ಸೇರಿದಂತೆ ಪಕ್ಷದ ಎಲ್ಲ ಘಟಕಗಳ ಅಧ್ಯಕ್ಷರು, ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಜನಾರ್ದನ ಸ್ವಾಮಿಯಲ್ಲಿ ಪ್ರಾರ್ಥನೆ ಸಲ್ಲಿಸೋದ್ರ ಮೂಲಕ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಮುಂಬರುವ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಅಧಿಕಾರಕ್ಕೆ ಬರಬೇಕು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕೇಂದ್ರ ಸಚಿವಂತ ಕುಮಾರಸ್ವಾಮಿಯವರು ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳಾಗಬೇಕು. ಹಾಗೆ ನಿಖಿಲ್ ಕುಮಾರಸ್ವಾಮಿಯವರಿಗೂ ಕೂಡ ಜನಪ್ರತಿನಿಧಿಯಾಗಿ ಸಚಿವರಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಬೇಕು. ಅದಕ್ಕೆ ಪೂರಕವಾಗಿ ಇಡೀ ರಾಜ್ಯಾದ್ಯಂತ ಅವರು ಅಡ್ಡಾಡಿ ಸಂಚಾರ ಮಾಡಿ ಸಂಘಟನೆಯನ್ನು ಮಾಡಬೇಕು ಅಂತೇಳಿ ಕೋರುವುದರ ಜೊತೆಗೆ ನಾಳಿದ್ದು 24ನೇ ತಾರೀಕು ಹಾಸನದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು HD ದೇವೇಗೌಡ ಅಜ್ಜಿಯವರು ಆಯೋಜನೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಜನ ಮತ್ತು ಕಾರ್ಯಕರ್ತರು, ಮುಖಂಡರು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಗೆ ಆಗಮಿಸಬೇಕು. ಆ ಸಮಾವೇಶದ ಯಶಸ್ಸಿಗೂ ಸಹಕರಿಸಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.